ಹಲವಾರು ವರ್ಷಗಳಿಂದನೂ ಇದು ಏನೈತೆ ಅಂದ್ರೆ ಈಗ ಹಲವಾರು ವರ್ಷದ ಬೆಳೆ 15 ವರ್ಷಗಳಿಂದ ಬೆಳೆ ಲಾಸ್ ಆಕ್ಯಂತನ ಬಂದೈತಿ. ಅತಿವೃಷ್ಟಿ ಅನಾವೃಷ್ಟಿಯಿಂದ ಈ ಶೀಘ್ರದಲ್ಲಿ ಸರ್ಕಾರ ಈಗ ಏನು ಬೆಳಗಾವಿ ಅಧಿವೇಶನದಲ್ಲಿ 8ನೇ ತಾರೀಕಿನಿಂದ ಅಧಿವೇಶನ ಚಾಲು ಆಗುತ್ತೆ. ಈಗಾಗಲೇ ಹಿಂದಾಗಲೇ ಇವ್ರಿಗೆ ಮನವಿ ಸಲ್ಲಿಸಿ ಹೋಗಿ ನೀವು ಒಂದು 2 ತಿಂಗಳದಿಂದ ಈಗ ನೀವು ಹೊತ್ತನು ಒಂದು 2 ಲಕ್ಷದವರೆಗೆ ಬಡ್ಡಿ ಸಮೇತವಾಗಿ ಸಾಲ ಮನ್ನಾ ಮಾಡಬೇಕು. ಏನು ಚಳಿಗಾಲ ಅಧಿವೇಶನದಲ್ಲಿ ಚರ್ಚೆ ಆಗ್ಬೇಕು. ಈಗ ಇನ್ನೊಂದು ಪ್ರತ್ಯೇಕ ನಮಗೆ ಬೇಸತ್ತು ಈಗೆಲ್ಲ ಎಲ್ಲದಕ್ಕೂ ಈ ಸರ್ಕಾರ ಎಲ್ಲದಕ್ಕೂ ಬೆಳೆ ಒಂದು ಬೆಂಬಲ ಬೆಲೆ ಕೇಳ್ಬೇಕಾದ್ರೆ ಪ್ರತಿಯೊಂದಕ್ಕೂ ನಾವು ಏನಾಗತ್ತಂದ್ರೆ ಒಂದು ಹೋರಾಟ ಮಾಡ್ಬೇಕಂತ ಪರಿಸ್ಥಿತಿ ನಿರ್ಮಾಣ ಆಗೈತಿ. ಕೂಡಲೇ ಅದೇನೈತಿ ಎಲ್ಲಾ ಬೆಳೆಗೂ ಇವತ್ತು ಬೆಂಬಲ ಬೆಲೆ ಸೂಚಿಸಂತ ಅವರ ಸರ್ಕಾರ ಒಂದು ಬೆಲೆನ ನಿಗದಿ ಮಾಡಂತ ವ್ಯವಸ್ಥೆ ರಾಜ್ಯ ಸರ್ಕಾರ ಮಾಡ್ಬೇಕು. ಅದನ್ನ ಈಗೆಲ್ಲವಕ್ಕೂ ಪ್ರತಿಯೊಂದಕ್ಕೂ ಮಾಡೋದಾಗಲಿ. ಈ ಸದ್ಯಕ್ಕೆ ಮೆಕ್ಕೆಜೋಳಕ್ಕ ಕಬ್ಬಿನ ಹೋರಾಟಗಾರರು ಬೆಲೆ ನಿಗದಿ ಮಾಡ್ರಿ ಅಂತೇಳಿ ತಿಂಗಳಗಟ್ಲೆ ಹೋರಾಟ ಮಾಡಿದ್ರು. ಮತ್ತೆ ಮೆಕ್ಕೆಜೋಳದ ಬೆಂಬಲ ಬೆಲೆ ಮಾಡ್ರಿ ಅಂತ ಅವರು ಹೋರಾಟ ಐತಿ. ಈಗ ಆಮೇಲೆ ಕೇಂದ್ರ ಸರ್ಕಾರ ಮೇಲೆ ರಾಜ್ಯ ಸರ್ಕಾರ ಮೇಲೆ ಕೇಂದ್ರ ಸರ್ಕಾರ ಒಬ್ರಿಗೊಬ್ರು ಸುಳ್ಳು ಹೇಳಿಕೆ ಅಂತ ರೈತರನ್ನ ಬೀದಿಗಿಳಿಸೋಂತ ವ್ಯವಸ್ಥೆ ಆಗತ್ತೈತಿ. ರೈತರನ್ನ ಬೀದಿಗಿಳಿಸೋದಕ್ಕಿಂತ ಪೂರ್ವದಲ್ಲಿ ಈ ನಮಗೇನೈತಿ ಎಲ್ಲ ಬೆಲೆಗೆ ಬೆಂಬಲ ಬೆಲೆ ಕೊಡ್ಬೇಕು. ಏನೈತಿ ಹೆಚ್ಚಿಗೆ ಇವತ್ತು ಸರ್ಕಾರ ಇವತ್ತೇನು ಕೇಂದ್ರ ಸರ್ಕಾರ ನಿಗದಿ ಮಾಡಿರ್ತೈತಿ ಅದಕ್ಕಿಂತ ಹೆಚ್ಚಿಗೆ ಕೈಲಿ ಹಾಕಿ 3,000 ರೂಪಾಯಿ ಬೆಲೆ ಅಂತ ನಿಗದಿ ಮಾಡಿ ಜಿಲ್ಲಾದ್ಯಂತ ತಗೋಬೇಕು. ಯಾಕಂದ್ರೆ ಈಗ 5 ಕೇಂದ್ರ ರಾಜ್ಯದಾಗ 5 ಕೇಂದ್ರ ಮಾಡಿದ್ರೆ 5 ಕೇಂದ್ರ ಮಾಡಿದ್ರೆ ಕೊಪ್ಪಳದಾಗ ಈಗೇನಂತ ಕೊಪ್ಪಳ ರಾಯಚೂರು ತೊಗೊಂಡು ಧಾರವಾಡಕ್ಕೆ ಮಾಲ್ ಮೆಕ್ಕೆಜೋಳ ಬೇಕಾದ್ರೆ ಕಷ್ಟ ಐತಿ. ನಮ್ಮ ಜಿಲ್ಲೆಗೆ ಒಂದು ಹೋಗ್ಲಿ ಕೇಂದ್ರದೊಳಗೆ ತಾಲೂಕು ಲೆವೆಲ್ ಆದ್ರೆ ಒಂದ್ ಮಾಡಿದ್ರ ಆ ಕಾಳಲ್ಲಿ ಮೆಕ್ಕೆಜೋಳ ಹಾಕಕ್ ಅನುಕೂಲ ಆಗತ್ತಂತೇಳಿ ಈಗ ನಮ್ಗೇನೈತಿ ನಮ್ದು ರಾಜ್ಯ ಇವ್ರು ಏನು ನಮ್ಮ ರಾಯರೆಡ್ಡಿ ಆರ್ಥಿಕ ಸಲಹೆಗಾರ ಆದ್ರೆ ಅವ್ರು ಸರ್ಕಾರಿ PNR ಏನಾದ್ರು ತಮ್ಮ ಹೆಸರು ಪದ್ಮನಾಮ ಅವ್ರಿಗೆ ಇವತ್ತು ಮನವಿ ಸಲ್ಲಿಸಕತ್ತೀವಿ. ಯಾವಾಗ ಮನವಿ ಸ್ವೀಕಾರ ಮಾಡ್ಬೇಕು. ಯಾಕಂತಂದ್ರೆ ನಾವು ರೈತರು ಬೇಸತ್ತು ಸಾಕಾಗಿ ಪ್ರತ್ಯೇಕ ರಾಜ್ಯ ಮಾಡ್ರಿ ನಮ್ಗೆ ಅನುಕೂಲ ಆಗತ್ತಂತೇಳಿ ಅದನ್ನ ಸಹಿತ ಇವತ್ತು ಲೆಟರ್ ಕೊಟ್ಟಿವಿ. ಪ್ರತ್ಯೇಕ ರಾಜ್ಯ ಆದ್ರೆ ಮುಂದೆ ಇವತ್ತು ನಮ್ಗೆ ಅನುಕೂಲತೆ ಆಗ್ಬೋದು ಅಂತ ಅದನ್ನು ಸಹಿತ ಇವತ್ತು ನಾನು ನಿಮ್ಗೆ 2 ಸಹಿತ ಮನವಿನ ಇವತ್ತು ಇವರು ಬೆಳೆ ಎದ್ದು ಬಂತು ಎಲ್ಲ ಬಂತು ಇವ್ರಿಗೆ ಸಲ್ಸಾಕತ್ತೀವಿ. धन्यवाद।